ಒಂದು ಬಹಳ ಮುಖ್ಯವಾದ ವಿಷಯ ನನಗನ್ಸಿತ್ತು. ನಾನು ಬಹಳ ಸಂಕಟ ಮಾಡಿದಂತ ಪ್ರಸಂಗಗಳು ಎರಡು. ಮಹಾಭಾರತದಲ್ಲಿ ಎರಡು ದೊಡ್ಡ ಸಂಕೇತಗಳು ಸಿಗ್ತಾವ ನಮಗೆ. ಮಹಾಭಾರತ ಹೆಚ್ಚು ಮಾತಾಡುತ್ತದೆ, ಆದ್ರೆ ಮಾತಿಗಿಂತ ಸಂಕೇತಗಳು ದೊಡ್ಡದು. ಸಂಕೇತ ರೂಪದಲ್ಲಿ ಮಾತಾಡೋದು ಜಾಸ್ತಿ ಅದು. ಎರಡು ಪ್ರಸಂಗಗಳು ನನ್ನ ಮನಸ್ಸನ್ನು ತಟ್ಟಿದಂತಹದ್ದು, ಒಂದು ಖಾಂಡವನ ದಹನ, ಇನ್ನೊಂದು ದ್ರೌಪದಿ ವಸ್ತ್ರಾಪರಣ. ಎರಡು ಪ್ಯಾರಲಲ್ ಆಗಿ ನೋಡ್ಬೇಕು ನಾವು. ಎರಡು ಪರಿಸರದ ಬಗ್ಗೆ ಎಂಥ ಶಾಕ್ ಕೊಡ್ತದೆ ನಮಗೆ ಅಂತಂದ್ರೆ, ಖಾಂಡವನ ದಹನ ನಿಮ್ಗೆ ಗೊತ್ತಿರ್ಬೇಕು. ಖಾಂಡವನ ಅಂದ್ರೆ ಏನು ಅಂತ. ಧರ್ಮರಾಜ ಇಂದ್ರಪ್ರಸ್ಥ ಕಳಿಸ್ಬಿಟ್ರು, ನೀ ರಾಜ ಆಗಿ ಹೋಗು ಅಂತ. ಬೆಳೆದಿಲ್ಲ ಜಾಗ, ಅದು ಕಾಡಿದ್ದಂಗಿತ್ತು. ಅಲ್ಲಿ ಅರಮನೆ ಕಟ್ಕೋಬೇಕಲ್ಲ. ಇವ್ರು ಹಸ್ತಿನಾವತಿ ಉಳ್ಕೊಂಡ್ಬಿಟ್ಟ, ದುರ್ಯೋಧನ ಇಲ್ಲೇ ಉಳ್ಕೊಂಡ್ಬಿಟ್ಟ ಪಾಲ್ ಮಾಡಿದ್ಮೇಲೆ. ಕಟ್ಬೇಕಾದ್ರೆ ಏನ್ ಮಾಡ್ಬೇಕು? ಜಾಗ ವಿಸ್ತರಣೆ ಆಗ್ಬೇಕು. ಬೆಂಗಳೂರು ದೊಡ್ಡದಾಗ್ಬೇಕಲ್ಲ. ಈಗ ನಾವು ಗ್ರೇಟರ್ ಬೆಂಗಳೂರು ಆಗ್ಬೇಕಾದ್ರೆ ಉಳಿದನ್ನ ತೆಕ್ಕೋಬೇಕಲ್ಲ, ಜೋಡಿ ತಗೋಬೇಕೆಲ್ಲಾನು. ಅಲ್ಲಿ ಕಾಡಿತ್ತು, ಕಾಡು ಹೋಯ್ತು. ಆ ಕಾಡು ತೆಗೆದು ಏರ್ಪೋರ್ಟ್ ಆಯ್ತು, ಒಂದು ಎಕ್ಸ್ಟ್ರಾ ಟೆಕ್ಸ್ಟೈಲ್ ಪಾರ್ಕ್ ಆಯ್ತು. ಇದು ನಗರೀಕರಣ ಆಗ್ಬೇಕಾದದ್ದೇ ಅಲ್ವಾ? ದೊಡ್ಡದು ಮಾಡ್ಬೇಕು ಅವನು. ಇಂದ್ರಪ್ರಸ್ಥವನ್ನ ದೊಡ್ಡದು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ, ಇಂದ್ರಪ್ರಸ್ಥ ಅಂದ್ರೆ ಇವತ್ತಿನ ದೆಹಲಿ, ನ್ಯೂ ದೆಹಲಿ, ಓಲ್ಡ್ ದೆಹಲಿ ಅಲ್ಲ, ನ್ಯೂ ದೆಹಲಿ. ಇಂದ್ರಪ್ರಸ್ಥ ಸ್ಟೇಡಿಯಂ ಅಂತ ಏನಿದೆಯೋ ಆ ಕಲ್ಲಿ ಕಾಡು ಇತ್ತಂತೆ ಮೊದಲು. ದಟ್ಟವಾದ ಕಾಡು. ಶತಮಾನಗಳಿಂದ ಅಲ್ಲಿ ಕಾಡು ಜನಾಂಗದವರಿದ್ದಾರೆ. ಪ್ರಾಣಿಗಳು, ಪಕ್ಷಿಗಳು, ಹಾವುಗಳು, ಎಲ್ಲ ತರ ಜೀವ ಇದ್ದಾವೆ. ಅಂಡ್ ಮರ ಅಂದಾಗ ಫ್ಲೋರಾ ಅಂಡ್ ಫಾನಾ ಎಷ್ಟಿರುತ್ತೆ, ಅದು ಅಷ್ಟು ವರ್ಷ ಇದೆ. ಅದನ್ನು ಕಡಿಬೇಕು, ಅಲ್ಲಿ ಇಂದ್ರಪ್ರಸ್ಥ ಬೆಳೆಸ್ಬೇಕು. ಅವತ್ತಿಂದ ಇವತ್ತಿನ ಅದೇ ನಡೀತಾ ಇದೆ. ಕಾಡುಗಳನ್ನ ಕಡಿಬೇಕು, ನಗರ ಬೆಳೆಸ್ಬೇಕು. ಅದನ್ನು ಅಗ್ನಿ ತಗೋಬೇಕು ಅಂತ. ಅಗ್ನಿ ಒಂದು ಸಂಕೇತ, ನನ್ನ ಪ್ರಕಾರ ಅಗ್ನಿ ಒಂದು ಸಂಕೇತ. ನಗರೀಕರಣದ ಹಪಾಹಪಿಯೊಳಗೆ ಪ್ರದೇಶವನ್ನು ನುಂಗಿ ನಗರೀಕರಣ ಮಾಡೋದಿದೆಯಲ್ಲ, ಆ ಕ್ರೌರ್ಯ ಇದೆಯಲ್ಲ, ಅದು ಅಗ್ನಿ ಸಂಕೇತ. ಅದು ಸಂಕೇತ ಅಷ್ಟೇನೆ. ಕಥೆಯಲ್ಲಿ ಬರೋದೇನು? ಅಗ್ನಿ ಹಸಿವೆ ಆಯ್ತಂತೆ. ನೋಡಿ, ಅದು ಮನುಷ್ಯ ಗುಣನೇ ಹೇಳುದು. ಅಗ್ನಿ ತುಂಬಾ ಹಸಿವೆ ಆಯ್ತು, ಹೊಟ್ಟೆ ತುಂಬಾ ತಿನ್ಬೇಕು ಅನ್ನಿಸ್ತು. ಏನ್ ತಿನ್ಬೇಕಂತೀಯಪ್ಪ? ಈ ಖಂಡವನ ತಿನ್ಬಿಡ್ತೀನಿ, ಇಡೀ ಖಂಡವನ. ಅದ್ರದ್ದು ಒಂದು ಪಿಳ್ಳೆ ಹೊರಗೆ ಹೋಗ್ಬಾರ್ದು, ಒಂದು ಪ್ರಾಣಿ ಹೊರಗೆ ಹೋಗ್ಬಾರ್ದು. ರಕ್ಷಣೆ ಕೊಡ್ಬೇಕು. ಯಾರು ಕೊಡ್ತಾರೆ? ಇಂದ್ರನ ಫೇವರಿಟ್ ಜಾಗ ಅದು ಖಂಡವನ. ಅಲ್ಲೆಲ್ಲ ಪ್ರಾಣಿಗಳಿದ್ದು ಇಂದ್ರ ಕಾಪಾಡ್ತಾ ಇದ್ದ. ಅಗ್ನಿ ದಯವಿಟ್ಟು ಗಮನಿಸಿದನ, 7 ಸಲ ಪ್ರಯತ್ನ ಮಾಡಿದೆ ಖಾಂಡವನ ತಿನ್ಬೇಕು ಅಂತ. ಆದ್ರೆ ಪ್ರತಿಭಟನೆ ಬಂದಿದೆ. ಅಲ್ಲಿದ್ದಂತಹ ಜನಾಂಗದವರು, ಕಾಡು ಜನಾಂಗದವರಾಗ್ಲಿ, ಪ್ರಾಣಿಗಳಾಗ್ಲಿ, ಪಕ್ಷಿಗಳಾಗ್ಲಿ, ಇಷ್ಟು ಚಂದ ಬರೀತಾರೆ ವ್ಯಾಸರು. ಒಂದ್ಸಲ ಕಾಡಿ ಬೆಂಕಿ ಹತ್ಕೊಬಿಡ್ತು, ಅಗ್ನಿ ಬಂದು ತಿನ್ನೋಕ್ ಶುರುವಾದ. ಅವಾಗ ಹೇಳ್ತಾರೆ, ಪ್ರಾಣಿಗಳಿಗೆ ಹೇಗೆ ನಿಲ್ಸಿದ್ವು ಅದನ್ನ ಅಗ್ನಿ ಅಂತಂದ್ರೆ, ಆನೆಗಳು ತಮ್ಮ ಸೊಂಡಲ್ಲಿ ನೀರು ತುಂಬ್ಕೊಂಡ್ಬಂದು ಸಿಡಿಸ್ತಾ ಇತ್ತಂತೆ. ಬೇರೆ ಬೇರೆ ಕಾಡು ಜನಾಂಗದವರು ತಮ್ಮ ಪಾತ್ರೆಗಳಲ್ಲಿ ನೀರು ತಂತಂದು ಅಗ್ನಿ ನಂದಿಸ್ತಾ ಇದ್ರು. ಅದ್ರ ಜೊತೆ ಗುಬ್ಬಚ್ಚಿಗಳು ಕೂಡ ಬಾಯಲ್ಲಿ ನೀರು ತುಂಬ್ಕೊಂಡ್ಬಂದು ಚಿಮ್ಕಿಸ್ತಾ ಇದ್ದಾರೆ. ಎಲ್ಲರೂ ತಮ್ಮ ಕಾಣಿಕೆ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿಭಟನೆ ಆಗಿದೆ, 7 ಸಲ ಪ್ರತಿಭಟನೆ ಆಗಿದೆ. ಬೇಡ ಆಯ್ತು, ತಗೊಳ್ಳೋದು ಬೇಡ ಅಂತ. ಆಗ ಬ್ರಹ್ಮನ್ ಕಡೆ ಹೋದಾಗ ಬರ್ತಾರೆ, ಕೃಷ್ಣ ಅರ್ಜುನನ್ ಕೇಳ್ಬಿಡಪ್ಪ ಆಗ್ತದೆ ಅಂತ. ಕೃಷ್ಣ ಅರ್ಜುನರು ಇಬ್ರು ಒಪ್ಕೋತಾರೆ. ಹೋಗಿ ಖಂಡವನ ದಹನ ಕಪ್ಪಗೆ ಕೊಡ್ತಾರೆ. ದಯವಿಟ್ಟು ಗಮನಿಸಿ, ಅಗ್ನಿ ಕಂಡೀಷನ್ ಹಾಕುತ್ತೆ, ಒಳಗಿಂದ ಒಂದು ಪ್ರಾಣಿ ಹೊರಗೆ ಹೋಗ್ಕೊಡುದು. ಅರ್ಜುನ ಒಂದು ಬಾಣದ ಬಲೆ ಕಟ್ಟಿಬಿಟ್ಟ ಹೊರಗೆ, ಯಾವುದು ಪ್ರಾಣಿ ಹೋಗ್ಲಾರ್ದಾಗೆ. ತಿನ್ನು ಈಗ ಅಂತ. ಹೋಗಿಲ್ಲಂತ ಬೆಂಕಿ ಹತ್ಕೊಂಡು ತಿನ್ನೋಕ್ ಶುರು ಆಯ್ತು. ಒಳಗಿನ ಪ್ರಾಣಿಗಳ ಕಷ್ಟ ಎಷ್ಟಿತ್ತು ಅನ್ನೋದನ್ನ ವ್ಯಾಸರು ಬರೆದಾಗಿ ಇನ್ಯಾರು ಬರೆಯೋಕ್ ಸಾಧ್ಯ ಇಲ್ಲ. ಕಥೆಗಳನ್ನು ಹೇಳ್ತಾರೆ, ಪಕ್ಷಿಗಳ ಜೀವನ ಹೇಗೆ ಹಾಳಾಯ್ತು, ಅಲ್ಲಿ ಮಕ್ಕಳನ್ನ ಹೇಗೆ ಕಾಪಾಡಕ್ಕೆ ಒದ್ದಾಡಿದ್ವು. ಕೆಲವು ಪಕ್ಷಿಗಳು ಬಂದು ತಮ್ಮ ಮರಿಗಳನ್ನು ರೆಕ್ಕೆಯಲ್ಲಿ ಇಟ್ಕೊಂಡು ತಾವು ಸತ್ತರಂತೆ, ಮಕ್ಕಳನ್ನ ಬಂದು ಬದುಕೊಳ್ಳಿ ಅಂತ. ಇಂಥ ಕಥೆಗಳನ್ನು ಬರೀತಾರೆ. ನನಗನ್ಸಬಟ್ಟೆ ಅದನ್ನು ಓದಿದಾಗ, ಖಾಂಡವನ ಓದಿದಾಗ ಕಣ್ಣಲ್ಲಿ ನೀರು ಬರದೆ ಹೋದ್ರೆ ಹೃದಯ ಇಲ್ಲ ಅಂತ. ಅಷ್ಟು ಚಂದ ಬರೀತಾರೆ. ಅದೆಲ್ಲ ಬೆಂಕಿ ಹತ್ಕೊಂತಲ್ಲ. ಕೆಲವ್ರನ್ನ ಎಕ್ಸಾಮಿಷನ್ ಮಾಡ್ತಾರೆ ಅದ್ರೊಳಗೆ. ನಾವು ಮಾಡ್ತೀವಲ್ಲ ಡಿಸ್ಕ್ರಿಷನರಿ ಪವರ್ಸ್ ಅಂತ. ಮಯಾಸುರನ್ನು ಹೊರಬಿಟ್ರು, ಮಯಾಸುರ ಅಂತ ಹೊರಬಿಟ್ರು ಅವನ್ನ. ಮುಂದೆ ಬೇಕಲ್ಲ ನಮಗೆಲ್ಲ ಕೆಲ್ಸಕ್ಕೆ. ಈಗ ಅಗ್ನಿ ತಿನ್ಬೇಕಾದ್ರೆ ಬಹಳ ಚಂದ ಹೇಳ್ತಾರೆ, ಎಲ್ಲಿ ಬಲ ಮತ್ತು ಬುದ್ಧಿ ಸೇರ್ಕೊಂಡಿದ್ದಾವೋ ಆಗಿಂತ ಅಸಹಾಯಕರಾದಂತ ಪ್ರಾಣಿಗಳಿಗೆ ಏನು ಮಾಡಕ್ಕಾಗಲ್ಲ. ಬಲ ಅರ್ಜುನ, ಬುದ್ಧಿ ಕೃಷ್ಣ, ಇಬ್ರು ನಿಂತ್ಕೊಂಡ್ಬಿಟ್ಟು ಖಾಂಡವನ ದಹನವನ್ನ ಪೂರ್ತಿ ಮಾಡಾಕಿದ್ರು. ಅಂದ್ರೆ ಬುದ್ಧಿ ಮತ್ತು ಬಲ ಎರಡೂ ಸೇರ್ಕೊಂಡ್ರೆ ಒಳ್ಳೇದನ್ನು ಮಾಡಬಹುದು, ಕೆಟ್ಟದನ್ನು ಮಾಡಬಹುದು. ಯತ್ರ ಯೋಗೇಶ್ವರ ಕೃಷ್ಣೋ ತತ್ರ ಯತ್ರ ಪಾರ್ಥೋ ಧನುರ್ಧರ ತತ್ತ ಶ್ರೀ ವಿಜಯೋಭೂತಿ ಧ್ರುವನೀತಿರ್ಮತಿರ್ಮಮ ಅಂತ ಹೇಳ್ತೀವಿ. ಧರ್ಮ ನಿಲ್ಬೇಕಾದ್ರೂ ಬುದ್ಧಿ ಮತ್ತು ಬಲ ಸೇರ್ಕೋಬೇಕು. ಕುರುಕ್ಷೇತ್ರದಲ್ಲಿ ಗೆಲ್ಬೇಕಾದ್ರೆ, ಖಾಂಡವನ ಆಗಿ ಹೋಗ್ಬೇಕಾದ್ರೆ ಬೇಕಾಗಿತ್ತು ನಮಗ ಇಂದ್ರಪ್ರಸ್ಥ ಬೇಕಾಗಿತ್ತು. ಆಯ್ತು,
ಒನ್ ಆಫ್ ದ ಮೋಸ್ಟ್ ಗ್ರೇಟೆಸ್ಟ್ ಡಿಸಾಸ್ಟರ್ಸ್ ದ ವರ್ಲ್ಡ್ ಹ್ಯಾಸ್ ಎವರ್ ಸೀನ್. ನನಗನ್ಸುತ್ತೆ ಅಸಹಾಯಕವಾದ ಪ್ರಾಣಿಗಳಿಗೆ ಏನು ಬೆಲೆ ಇಲ್ವಾ? ಇವತ್ತು ಹಾಗೆ ಆಗಲ್ವಾ? ಮನೆ ಖಾಲಿ ಮಾಡಿ ಹೋಗಿ ಕಾಡು ಬಿಟ್ಟು ಅಂತಾರೆ. ಎಲ್ಲಿ ಹೋಗ್ಬೇಕು ಅವರು? ಹಾಗಾದಂಥದ್ದು ಇವತ್ತಿಗೆ ಕೂಡ ಅಮೆಜಾನ್ ಫಾರೆಸ್ಟ್ ಹಾಳಾದದ್ದು ಇದೇ ನಗರೀಕರಣ ವಿಸ್ತರಣೆ ಕರ್ಕಂದಾಗಿ ಪರಿಸರ ಹಾಳಾಗೋಯ್ತು. ಅಲ್ಲೇ ಮಯಾಸುರ ಬಂದು ಅರಮನೆ ಕಟ್ಟಿದ, ಚಂದದ ಅರಮನೆ ಕಟ್ಟಿದ. ಎಷ್ಟು ಚಂದ ಕಟ್ಟಿದ ಅಂದ್ರೆ ಅದೇ ಜಗಳಕ್ಕೆ ಕಾರಣನೂ ಆಯ್ತು. ಹೇಳ್ತಾರಲ್ಲ, ನೋಡಿ ಗೊತ್ತಿರ್ಬೇಕು, ದುರ್ಯೋಧನ ಬಂದಾಗ ನೀರೆಲ್ಲಿದೆ ನೀರೆಲ್ಲಿ ಎಲ್ಲ ಗೊತ್ತಾಗ್ಲಿಲ್ಲ. ಅವಾಗ ಕುರುಡನ್ ಮಗ ಕುರುಡ ಅಂದು ಸಿಟ್ಟು ಬಂದ್ಬಿಡ್ತು. ಅದರಿಂದ ದ್ರೌಪದಿ ವಸ್ತ್ರಾಪರಣ ಕಾರಣ ಮುಂದೆ ಯುದ್ಧ ಕಾರಣ, ಏನೋ ಕಾರಣ. ನಾನು ಹೇಳುದು, ಯಾವ್ದು ಹಿಂಸೆಯಿಂದ ಪರಿಸರದ ನಾಶದಿಂದ ಒಂದು ರಾಜ್ಯ ಸೃಷ್ಟಿ ಆಯ್ತೋ ಅಲ್ಲಿ ಪಾಂಡವರು ಸುಖವಾಗಿರ್ಲಿಲ್ಲ. ಅದಕ್ಕೊಂದು ಕನ್ನಡದಲ್ಲಿ ಗಾದೆ ಮಾತೆ ಬಂದ್ಬಿಡ್ತು, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ. ಬಂದಾಗ ರಾಜ್ಯ 80 ವರ್ಷ ಬಂದಾಗ ಬಂದಿರುತ್ತೆ. ಅಂದ್ರೆ ಅದು ಇಂದ್ರಪ್ರಸ್ಥ ಅಂತ ಅಸಹಾಯಕ ಪ್ರಾಣಿಗಳನ್ನ ಪರಿಸರವನ್ನ ಹಾಳು ಮಾಡಿ ಬಂದಂತಹ ನಗರ ಎಷ್ಟೇ ಸುಂದರವಾದ ನಗರ ಆದ್ರೂ ಕೂಡ ಅಲ್ಲಿ ತಹತಾಯಿಕೆ ಸಂಕಟ ಕಮ್ಮಿ ಆಗ್ಲಿಲ್ಲ ಯಾವಾಗ್ಲೂ ಅಂತ. ಇವತ್ತಿಗೆ ಕೂಡ ಆ ಜಾಗದಲ್ಲಿ ಸಂಕಟ ಹೋಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಹೇಳಿದೆ, ಯಾವುದು ಅನ್ಯಾಯದ ಮೇಲೆ ನಿಲ್ಲಿಸಿದಂತ ಯಾವ ಸೌಧ ಕೂಡ ಗಟ್ಟಿಯಾಗಿ ನಿಲ್ಲೋದು ಸಾಧ್ಯ ಇಲ್ಲ. ಇನ್ನೊಂದಕ್ಕೆ ಸಮಾಂತರವಾಗಿರುವಂತಹದ್ದು ದ್ರೌಪದಿ ವಸ್ತ್ರಾಪಹರಣ ಪ್ರಸಂಗ. ಅದಕ್ಕೆ ನಿಲ್ಸ್ಬಿಡ್ತೀನಿ. ಕರೆಕ್ಟ್ ಆಗಿ ಟೈಮ್ ಆಗ್ತದೆ. ಕರೆಕ್ಟ್ ಅಲ್ಲ?